ನಮಸ್ಕಾರ ಸ್ನೇಹಿತರೆ, ಹಿರಿಯರೇ, 60 ವರ್ಷದ ನಂತರ ಔಷಧಿಯೆಲ್ಲ ತಟ್ಟೆ ಬದಲಿಸಿ 10 ಆಹಾರದ ರಹಸ್ಯಗಳು. ಸ್ನೇಹಿತರೆ, ನಮ್ಮ ವಯಸ್ಸು ಹೆಚ್ಚಾಗುತ್ತಿದ್ದಂತೆ ನಮ್ಮ ದೇಹದ ಅಗತ್ಯಗಳು ಬದಲಾಗುತ್ತವೆ. ಸಾಮಾನ್ಯವಾಗಿ 60 ವರ್ಷ ದಾಟಿದ ನಂತರ ಜನರು ಸಣ್ಣ ಪುಟ್ಟ ತೊಂದರೆಗಳಿಗೂ ಔಷಧಿಗಳ ಮೊರೆ ಹೋಗುತ್ತಾರೆ. ಆದರೆ ವಯಸ್ಸಾಗುತ್ತಿದ್ದಂತೆ ನಿಜವಾದ ಶಕ್ತಿ ಬರುವುದು ಔಷಧಿಗಳಿಂದ ಅಲ್ಲ, ಸರಿಯಾದ ಆಹಾರ ಪದ್ಧತಿಯಿಂದ ಎಂಬುವುದು ನಿಮಗೆ ಗೊತ್ತೇ? ಇಂದು ನಾವು 70 ಅಥವಾ 80 ವರ್ಷ ವಯಸ್ಸಿನಲ್ಲೂ ಔಷಧಿಗಳಿಲ್ಲದೆ ಆರೋಗ್ಯಕರ ಮತ್ತು ಚೈತನ್ಯಶೀಲ ಜೀವನ ನಡೆಸಲು ಸಹಾಯ ಮಾಡುವ 10 ಅಗತ್ಯ ಬದಲಾವಣೆಗಳು ಮತ್ತು ಆಹಾರದ ರಹಸ್ಯಗಳ ಬಗ್ಗೆ ಮಾತನಾಡುತ್ತೇವೆ. ರಹಸ್ಯ ಸಂಖ್ಯೆ 1. ಬೀಜಗಳನ್ನು ಆಯ್ಕೆ ಮಾಡುವಾಗ ವಿಶೇಷ ಗಮನ ಕೊಡಿ. ಎಲ್ಲ ಒಣ ಬೀಜಗಳು ಆರೋಗ್ಯಕ್ಕೆ ಒಳ್ಳೆಯದು ಎಂದು ಅನೇಕರು ಭಾವಿಸುತ್ತಾರೆ. ಆದರೆ 60 ವರ್ಷದ ನಂತರ ಕೆಲವು ಬೀಜಗಳು ಪ್ರಯೋಜನಕ್ಕಿಂತ ಹೆಚ್ಚು ಹಾನಿ ಉಂಟು ಮಾಡಬಹುದು. ಕಡಲೆಕಾಯಿ ನೆಲದ ಕೆಳಗೆ ಬೆಳೆಯುತ್ತದೆ. ಆದ್ದರಿಂದ ಇದರಲ್ಲಿ ಶಿಲೀಂಧ್ರ ಅಂದರೆ ಫಂಗಸ್ ಅಥವಾ ಮೋಲ್ಡ್ ಬರುವ ಅಪಾಯ ಹೆಚ್ಚು. ಇದು ದೀರ್ಘಕಾಲದಲ್ಲಿ ನಮ್ಮ ಯಕೃತ್ತನ್ನು ದುರ್ಬಲಗೊಳಿಸಬಹುದು. ಇದಲ್ಲದೆ ಇದರಲ್ಲಿರುವ ಒಮೆಗಾ 6 ಫ್ಯಾಟಿ ಆಸಿಡ್ ದೇಹದೊಳಗೆ ಉರಿಯೂತ ಮತ್ತು ಕೀಲು ನೋವನ್ನು ಹೆಚ್ಚಿಸಬಹುದು. ಗೋಡಂಬಿ ನೋಡಲು ಮೃದುವಾಗಿ ಮತ್ತು ತಿನ್ನಲು ಸುಲಭವಾಗಿ ಕಂಡರೂ ಇದರಲ್ಲಿ ಆಕ್ಸಲೇಟ್ಸ್ ಪ್ರಮಾಣ ಹೆಚ್ಚಾಗಿರುತ್ತದೆ. ಈ ಆಕ್ಸಲೇಟ್ಸ್ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಹೀರಿಕೊಳ್ಳುವಿಕೆಯನ್ನು ತಡೆಯುತ್ತವೆ. ಇದರಿಂದ ಮೂಳೆಗಳು ದುರ್ಬಲವಾಗಬಹುದು ಮತ್ತು ಮೂತ್ರಪಿಂಡದಲ್ಲಿ ಕಲ್ಲುಗಳಾಗುವ ಅಪಾಯವು ಹೆಚ್ಚಾಗುತ್ತದೆ. ಜೊತೆಗೆ ಇದು ಮಧುಮೇಹಿಗಳ ರಕ್ತದ ಸಕ್ಕರೆ ಮಟ್ಟವನ್ನು ಇದ್ದಕ್ಕಿದ್ದಂತೆ ಹೆಚ್ಚಿಸಬಹುದು. ರಹಸ್ಯ ಸಂಖ್ಯೆ 2. ಬಾದಾಮಿಯನ್ನು ನಿಮ್ಮ ನಿಜವಾದ ಸಂಗಾತಿಯನ್ನಾಗಿ ಮಾಡಿಕೊಳ್ಳಿ. ನೀವು ಬೀಜಗಳನ್ನೇ ತಿನ್ನಬೇಕೆಂದರೆ ಬಾದಾಮಿಯನ್ನು ನಿಮ್ಮ ತಟ್ಟೆಯಲ್ಲಿ ಸೇರಿಸಿ. ಬಾದಾಮಿಯಲ್ಲಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಸಿಯಂ ಸಮೃದ್ಧವಾಗಿದೆ. ಮೆಗ್ನೀಸಿಯಂನ ಕೆಲಸವೆಂದರೆ ಕ್ಯಾಲ್ಸಿಯಂ ಅನ್ನು ಸರಿಯಾದ ರೀತಿಯಲ್ಲಿ ನಮ್ಮ ಮೂಳೆಗಳಿಗೆ ತಲುಪಿಸುವುದು. ಇದರಿಂದ ವಯಸ್ಸಾಗುತ್ತಿದ್ದಂತೆ ಮೂಳೆಗಳು ಬಲವಾಗಿ ಉಳಿಯುತ್ತವೆ ಮತ್ತು ಕೀಲು ನೋವಿನಲ್ಲಿ ಆರಾಮ ಸಿಗುತ್ತದೆ. ಬಾದಾಮಿಯಲ್ಲಿರುವ ಫೈಬರ್ ಮಲಬದ್ಧತೆಯ ಸಮಸ್ಯೆಯನ್ನು ದೂರ ಮಾಡುತ್ತದೆ. ಪ್ರತಿದಿನ ಬೆಳಗ್ಗೆ 5 ರಿಂದ 6 ಬಾದಾಮಿಯನ್ನು ಚೆನ್ನಾಗಿ ಅಗಿದು ತಿನ್ನಿ. ಸ್ನೇಹಿತರೆ, ಗಮನಿಸಿ, ಅವು ರಾತ್ರಿ ಇಡೀ ನೆನೆಸಿಟ್ಟ ಬಾದಾಮಿಗಳಾಗಿರಬೇಕು ಮತ್ತು ಸಿಪ್ಪೆ ತೆಗೆದು ತಿನ್ನಬೇಕು. ರಹಸ್ಯ ಸಂಖ್ಯೆ 3. ಪಿಸ್ತಾ, ಹೃದಯ ಮತ್ತು ಕಣ್ಣುಗಳ ವೈದ್ಯ. ಮುಂದಿನ ರಹಸ್ಯ ಪಿಸ್ತಾದಲ್ಲಿ ಪೊಟ್ಯಾಸಿಯಂನ ಪ್ರಮಾಣ ಬಹಳ ಚೆನ್ನಾಗಿದೆ. ಇದು ದೇಹದಿಂದ ಹೆಚ್ಚುವರಿ ಉಪ್ಪು ಅಂದರೆ ಸೋಡಿಯಂ ಅನ್ನು ಹೊರಹಾಕುತ್ತದೆ ಮತ್ತು ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡುತ್ತದೆ. ಇದಲ್ಲದೆ ಪಿಸ್ತಾದಲ್ಲಿ ಕೆಲವು ವಿಶೇಷ ಅಂಶಗಳಿದ್ದು ಇವು ವೃದ್ಧಾಪ್ಯದಲ್ಲಿ ದೃಷ್ಟಿ ದುರ್ಬಲ ಆಗುವುದನ್ನು ತಡೆಯುತ್ತವೆ. ಯಾವಾಗಲೂ ಉಪ್ಪು ಹಾಕದ ಸಾದಾ ಪಿಸ್ತಾವನ್ನೇ ತಿನ್ನಬೇಕು ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಉಪ್ಪು ಬೆರೆತ ಪಿಸ್ತಾ ತಿನ್ನಬಾರದು. ರಹಸ್ಯ ಸಂಖ್ಯೆ 4. ಅಕ್ರೋಟ್ ನಮ್ಮ ಮೆದುಳಿಗೆ ವರದಾನ. ಅಕ್ರೋಟಿನ ಆಕಾರ ನಮ್ಮ ಮೆದುಳಿನಂತೆಯೇ ಇರುವುದನ್ನು ನೀವು ಗಮನಿಸಿರಬಹುದು. ಇದು ನಿಜಕ್ಕೂ ಮೆದುಳಿಗೆ ಒಂದು ವರದಾನಕ್ಕಿಂತ ಕಡಿಮೆ ಇಲ್ಲ. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಇದೆ. ಇದು ವಯಸ್ಸಾಗುತ್ತಿದ್ದಂತೆ ಬರುವ ಮರೆವಿನ ಕಾಯಿಲೆಯಿಂದ ರಕ್ಷಿಸುತ್ತದೆ. ಅಕ್ರೋಟ್ ತಿನ್ನುವುದರಿಂದ ರಾತ್ರಿ ಚೆನ್ನಾಗಿ ನಿದ್ರೆ ಬರುತ್ತದೆ. ದಿನಕ್ಕೆ 3 ರಿಂದ 5 ಅಕ್ರೋಟಿನ ತುಂಡುಗಳನ್ನು ತಿನ್ನುವುದು ಹಿರಿಯರಿಗೆ ಬಹಳ ಪ್ರಯೋಜನಕಾರಿ. ಆದರೆ ಬಾದಾಮಿಯಂತೆಯೇ ಇದನ್ನು ಕೂಡ ನೆನೆಸಿಯೇ ತಿನ್ನಬೇಕು ಎಂಬುದನ್ನು ನೆನಪಿಡಿ. ರಹಸ್ಯ ಸಂಖ್ಯೆ 5. ಮೈದಾ ಮತ್ತು ಸಕ್ಕರೆಗೆ ವಿದಾಯ ಹೇಳಿ. 60 ವರ್ಷದ ನಂತರ ನಮ್ಮ ದೇಹದ ಚಯಾಪಚಯ ಅಂದರೆ ಆಹಾರ ಜೀರ್ಣಿಸುವ ವೇಗ ನಿಧಾನವಾಗುತ್ತದೆ. ಇಂತಹ ಸಮಯದಲ್ಲಿ ಮೈದಾ, ಬಿಳಿ ಸಕ್ಕರೆ, ಬಿಸ್ಕೆಟ್ ಮತ್ತು ಪ್ಯಾಕೆಟ್ ಆಹಾರಗಳ ಸೇವನೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು.
ಇವು ಹೊಟ್ಟೆಯಲ್ಲಿ ಉರಿಯೂತ ಉಂಟು ಮಾಡುತ್ತವೆ, ಬೊಜ್ಜನ್ನು ಹೆಚ್ಚಿಸುತ್ತವೆ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಕಾರಣವಾಗುತ್ತವೆ. ಸಿಹಿಗಾಗಿ ನೀವು ಸೀಮಿತ ಪ್ರಮಾಣದಲ್ಲಿ ಬೆಲ್ಲ ಅಥವಾ ದೇಸಿ ಖಂಡ್ ಬಳಸಬಹುದು. ಇದು ನಿಮ್ಮ ದೇಹಕ್ಕೆ ಹಾನಿ ಮಾಡುವುದಿಲ್ಲ. ರಹಸ್ಯ ಸಂಖ್ಯೆ 6. ಭಾರೀ ಆಹಾರದ ಬದಲು ಸುಲಭ ಜೀರ್ಣವಾಗುವ ಆಹಾರ ಸೇವಿಸಿ. ವೃದ್ಧಾಪ್ಯದಲ್ಲಿ ಜೀರ್ಣಾಂಗ ವ್ಯವಸ್ಥೆ ದುರ್ಬಲವಾಗುತ್ತದೆ. ಆದ್ದರಿಂದ ಭಾರೀ ಮತ್ತು ಹೆಚ್ಚು ಎಣ್ಣೆ ಮಸಾಲೆಯುಕ್ತ ಆಹಾರವನ್ನು ಯಾವಾಗಲೂ ತಪ್ಪಿಸಬೇಕು. ನಿಮ್ಮ ತಟ್ಟೆಯಲ್ಲಿ ಕಿಚಡಿ, ದಲಿಯಾ, ಬೇಯಿಸಿದ ತರಕಾರಿಗಳು ಮತ್ತು ಹೆಸರು ಬೇಳೆಯಂತಹ ಹಗುರ ಆಹಾರಗಳನ್ನು ಸೇರಿಸಿ. ರಾತ್ರಿಯ ಊಟ ಯಾವಾಗಲೂ ಹಗುರವಾಗಿರಬೇಕು ಮತ್ತು ಮಲಗುವುದಕ್ಕಿಂತ ಕನಿಷ್ಠ 2 ಗಂಟೆ ಮೊದಲೇ ರಾತ್ರಿಯ ಊಟ ಮುಗಿಸಬೇಕು. ಇದರಿಂದ ಹೊಟ್ಟೆಯ ಮೇಲೆ ಹೆಚ್ಚುವರಿ ಒತ್ತಡ ಬೀಳುವುದಿಲ್ಲ. ರಹಸ್ಯ ಸಂಖ್ಯೆ 7. ನೀರು ಕುಡಿಯುವ ಅಭ್ಯಾಸವನ್ನು ಎಂದಿಗೂ ಮರೆಯಬೇಡಿ. ವಯಸ್ಸಾಗುತ್ತಿದ್ದಂತೆ ಜನರಿಗೆ ಬಾಯಾರಿಕೆ ಕಡಿಮೆ ಅನಿಸುತ್ತದೆ. ಇದರಿಂದ ದೇಹದಲ್ಲಿ ನೀರಿನ ಕೊರತೆ ಅಂದರೆ ನಿರ್ಜಲೀಕರಣ ಅಂದ್ರೆ ಡಿಹೈಡ್ರೇಷನ್ ಉಂಟಾಗುತ್ತದೆ. ನೀರಿನ ಕೊರತೆಯಿಂದ ತಲೆ ಸುತ್ತು, ದೌರ್ಬಲ್ಯ ಮತ್ತು ಮೂತ್ರಪಿಂಡದ ಸಮಸ್ಯೆಗಳು ಉಂಟಾಗಬಹುದು. ಆದ್ದರಿಂದ ಬಾಯಾರಿಕೆ ಆಗದಿದ್ದರೂ ದಿನವಿಡೀ ಸ್ವಲ್ಪ ಸ್ವಲ್ಪವಾಗಿ ಸಾಕಷ್ಟು ನೀರು ಕುಡಿಯಬೇಕು ಮತ್ತು ಜೊತೆಗೆ ಎಳ್ನೀರು ಅಥವಾ ತಾಜಾ ಮಜ್ಜಿಗೆಯನ್ನು ತೆಗೆದುಕೊಳ್ಳಬೇಕು. ರಹಸ್ಯ ಸಂಖ್ಯೆ 8. ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಸಮತೋಲನ. 60ರ ನಂತರ ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆ ಸಾಮಾನ್ಯ. ಆದರೆ ಕೇವಲ ಕ್ಯಾಲ್ಸಿಯಂ ತಿಂದರೆ ಸಾಲದು. ದೇಹದಲ್ಲಿ ವಿಟಮಿನ್ ಡಿ ಇಲ್ಲದಿದ್ದರೆ ದೇಹಕ್ಕೆ ಕ್ಯಾಲ್ಸಿಯಂ ಜೀರ್ಣಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಪ್ರತಿದಿನ ಬೆಳಗ್ಗೆ 15ರಿಂದ 20 ನಿಮಿಷಗಳ ಕಾಲ ಸೌಮ್ಯ ಬಿಸಿಲಿನಲ್ಲಿ ಕುಳಿತುಕೊಳ್ಳಬೇಕು. ಬಿಸಿಲು ವಿಟಮಿನ್ ಡಿಯ ಅತ್ಯುತ್ತಮ ಮೂಲ. ಇದು ನಿಮ್ಮ ಮೂಳೆಗಳನ್ನು ಒಳಗಿನಿಂದ ಉಕ್ಕಿನಂತೆ ಬಲಗೊಳಿಸುತ್ತದೆ. ಆದ್ದರಿಂದ ಬೆಳಗಿನ ಬಿಸಿಲು ತೆಗೆದುಕೊಳ್ಳುವುದನ್ನು ಮರೆಯಬೇಡಿ. ರಹಸ್ಯ ಸಂಖ್ಯೆ 9. ಋತುಮಾನದ ಬಳ್ಳಿ ತರಕಾರಿಗಳು ಮತ್ತು ಹಣ್ಣುಗಳು. ಸಾಮಾನ್ಯವಾಗಿ ಹಸಿರು ಎಲೆ ತರಕಾರಿಗಳು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಆದರೆ ಮಳೆಗಾಲದಲ್ಲಿ ಇವುಗಳಲ್ಲಿ ಹುಳುಗಳು ಮತ್ತು ಬ್ಯಾಕ್ಟೀರಿಯಾದ ಅಪಾಯ ಹೆಚ್ಚಾಗುತ್ತದೆ. ಆದ್ದರಿಂದ ಈ ದಿನಗಳಲ್ಲಿ ಅವುಗಳನ್ನು ತಿನ್ನುವುದನ್ನು ತಪ್ಪಿಸಬೇಕು. ಬದಲಿಗೆ ಈ ಋತುವಿನಲ್ಲಿ ಬರುವ ಬಳ್ಳಿ ತರಕಾರಿಗಳಾದ ಸೋರೆಕಾಯಿ, ಹೀರೆಕಾಯಿ, ಕುಂಬಳಕಾಯಿ, ಟಿಂಡ ಮುಂತಾದವುಗಳನ್ನು ನೀವು ತಟ್ಟೆಯಲ್ಲಿ ಸೇರಿಸಿ. ಈ ತರಕಾರಿಗಳು ಜೀರ್ಣಿಸಿಕೊಳ್ಳಲು ಬಹಳ ಹಗುರು, ನಿಮ್ಮ ಹೊಟ್ಟೆಯನ್ನು ತಂಪಾಗಿಡುತ್ತವೆ ಮತ್ತು ದೇಹಕ್ಕೆ ಅಗತ್ಯ ವಿಟಾಮಿನ್ಗಳನ್ನು ನೀಡುತ್ತವೆ. ಇದರ ಜೊತೆಗೆ ಈ ಋತುವಿನಲ್ಲಿ ಜ್ಯೂಸ್ ಕುಡಿಯುವ ಬದಲು ನೇರವಾಗಿ ಸೇಬು, ಪಪಾಯ ಅಥವಾ ನೇರಳೆ ಹಣ್ಣುಗಳಂತಹ ತಾಜಾ ಋತುಮಾನದ ಹಣ್ಣುಗಳನ್ನು ತಿನ್ನಿ. ಇದರಿಂದ ದೇಹಕ್ಕೆ ಸರಿಯಾದ ಪ್ರಮಾಣದಲ್ಲಿ ಫೈಬರ್ ಸಿಗುತ್ತದೆ ಮತ್ತು ಹೊಟ್ಟೆ ಯಾವಾಗಲೂ ಶುದ್ಧವಾಗಿರುತ್ತದೆ. ರಹಸ್ಯ ಸಂಖ್ಯೆ 10. ರಾತ್ರಿ ಅರಿಶಿನ ಹಾಲು ಕುಡಿಯಿರಿ. ನಮ್ಮ 10ನೇ ರಹಸ್ಯವೆಂದರೆ ರಾತ್ರಿ ಮಲಗುವ ಮುನ್ನ 1 ಲೋಟ ಬಿಸಿ ಬಿಸಿ ಹಾಲಿಗೆ ಸ್ವಲ್ಪ ಅರಿಶಿನ ಬೆರೆಸಿ ಕುಡಿಯುವುದು. ಅರಿಶಿನದಲ್ಲಿ ನೋವು ನಿವಾರಕ ಗುಣಗಳಿದ್ದು ಇವು ದೇಹದ ಎಲ್ಲಾ ರೀತಿಯ ನೋವು ಮತ್ತು ಕೀಲುಗಳ ಉರಿಯೂತವನ್ನು ಸ್ವಾಭಾವಿಕವಾಗಿ ಗುಣಪಡಿಸುತ್ತವೆ. ಇದು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ. ಆದ್ದರಿಂದ ನೀವು ಋತುಮಾನದ ಕಾಯಿಲೆಗಳು ಮತ್ತು ಸೋಂಕುಗಳಿಂದ ದೂರವಿರುತ್ತೀರಿ. ಬೋನಸ್ ಸಲಹೆಗಳು: ಅಡುಗೆ ಮಾಡುವ ಮತ್ತು ತಿನ್ನುವ ಸರಿಯಾದ ನಿಯಮ. ಸ್ನೇಹಿತರೆ, ಈ 10 ವಿಷಯಗಳನ್ನು ನಿಮ್ಮ ತಟ್ಟೆಯಲ್ಲಿ ಸೇರಿಸುವುದರ ಜೊತೆಗೆ ಹಿರಿಯರಿಗೆ ಅಡುಗೆ ಮಾಡುವ ಮತ್ತು ತಿನ್ನುವ ವಿಧಾನವು ಬಹಳ ಮುಖ್ಯ. 60 ವರ್ಷದ ನಂತರ ಎಂದಿಗೂ ತುಂಬಾ ತಣ್ಣನೆಯ ಅಥವಾ ಫ್ರಿಡ್ಜ್ನಿಂದ ನೇರವಾಗಿ ತೆಗೆದ ಆಹಾರವನ್ನು ತಿನ್ನಬೇಡಿ. ಆಹಾರ ಯಾವಾಗಲೂ ತಾಜಾ ಮತ್ತು ಸ್ವಲ್ಪ ಬಿಸಿಯಾಗಿಯೇ ಇರಬೇಕು. ಇದಲ್ಲದೆ ಆಯುರ್ವೇದದ ಪ್ರಕಾರ ಆಹಾರವನ್ನು ಯಾವಾಗಲೂ ಕುಳಿತುಕೊಂಡು ಮತ್ತು ಸಂಪೂರ್ಣ ಶಾಂತ ಮನಸ್ಸಿನಿಂದ ತಿನ್ನಬೇಕು. ಯಾವುದೇ ಚಿಂತೆ ಅಥವಾ ಟಿವಿ, ಮೊಬೈಲ್ ನೋಡದೆ
ಆರಾಮವಾಗಿ ಆಹಾರ ಅಗಿದು ತಿಂದಾಗ ದೇಹದಲ್ಲಿ ಜೀರ್ಣಕ ರಸಗಳು ಸರಿಯಾದ ಪ್ರಮಾಣದಲ್ಲಿ ಉತ್ಪತ್ತಿಯಾಗುತ್ತವೆ ಮತ್ತು ಆಹಾರದ ಪ್ರತಿಯೊಂದು ಪೋಷಕಾಂಶವು ನಿಮ್ಮ ದೇಹಕ್ಕೆ ಸಿಗುತ್ತವೆ. 60 ವರ್ಷದ ನಂತರ ಈ 3 ಬಿಳಿ ವಸ್ತುಗಳಿಂದ ಸಂಪೂರ್ಣ ದೂರವಿರಬೇಕು. ಈಗ ಒಂದು ಎಚ್ಚರಿಕೆಯ ಬಗ್ಗೆ ಮಾತನಾಡೋಣ. ಅದನ್ನು ನಿರ್ಲಕ್ಷ್ಯ ಮಾಡಿದರೆ ಒಳ್ಳೆಯ ವಿಷಯಗಳು ಕೂಡ ಪ್ರಯೋಜನ ನೀಡುವುದಿಲ್ಲ. ವೃದ್ಧಾಪ್ಯದಲ್ಲಿ ನಮ್ಮ ದೇಹಕ್ಕೆ 3 ಬಿಳಿ ವಸ್ತುಗಳು ಅತಿ ದೊಡ್ಡ ಶತ್ರುಗಳೆಂದು ಪರಿಗಣಿಸಲಾಗುತ್ತದೆ. ಬಿಳಿ ಉಪ್ಪು, ಬಿಳಿ ಸಕ್ಕರೆ ಮತ್ತು ಮೈದಾ. ಬಿಳಿ ಉಪ್ಪು ಇದು ದೇಹದಲ್ಲಿ ನೀರನ್ನು ತಡೆಹಿಡಿಯುತ್ತದೆ. ಇದರಿಂದ ರಕ್ತದೊತ್ತಡ ಹೆಚ್ಚಾಗುತ್ತದೆ ಮತ್ತು ಮೊಣಕಾಲುಗಳಲ್ಲಿ ಊತ ಬರುತ್ತದೆ. ಇದರ ಬದಲು ಸೈಂಧವ ಲವಣ ಅಂದ್ರೆ ಕಲ್ಲು ಉಪ್ಪು ಬಳಸಿ. ಬಿಳಿ ಸಕ್ಕರೆ ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಅರ್ಧಕ್ಕೆ ಇಳಿಸುತ್ತದೆ ಮತ್ತು ಕೀಲು ನೋವನ್ನು ಹೆಚ್ಚಿಸುತ್ತದೆ. ಇದರ ಬದಲು ಸ್ವಲ್ಪ ಬೆಲ್ಲ ಬಳಸಿ. ಮೈದಾ ಕರುಳುಗಳಲ್ಲಿ ಹೋಗಿ ಅಂಟಿಕೊಳ್ಳುತ್ತದೆ. ಇದರಿಂದ ವೃದ್ಧಾಪ್ಯದಲ್ಲಿ ಭಯಂಕರ ಮಲಬದ್ಧತೆ ಮತ್ತು ಹೊಟ್ಟೆಯ ಕಾಯಿಲೆಗಳು ಉಂಟಾಗುತ್ತವೆ. ಇದರ ಬದಲು ಯಾವಾಗಲೂ ಹೊಟ್ಟು ಸಹಿತ ಧಾನ್ಯದ ಹಿಟ್ಟನ್ನೇ ಬಳಸಿ ಮತ್ತು ಹಿಟ್ಟನ್ನು ಜರಡಿ ಹಿಡಿದ ನಂತರ ಹೊಟ್ಟನ್ನು ಎಸೆಯುವ ತಪ್ಪನ್ನು ಮಾಡಬೇಡಿ. ಹಿರಿಯರು ಸಾಮಾನ್ಯವಾಗಿ ಮಾಡುವ ತಪ್ಪುಗಳು. ಈಗ ಹಿರಿಯರು ಅರಿವಿಲ್ಲದೆ ಮಾಡುವ ಸಾಮಾನ್ಯ ತಪ್ಪುಗಳ ಬಗ್ಗೆ ಮಾತನಾಡೋಣ. ಮೊದಲ ತಪ್ಪು, ಹಸಿವಿಲ್ಲದಿದ್ದರೂ ದೇಹದಲ್ಲಿ ದೌರ್ಬಲ್ಯ ಬರಬಾರದೆಂದು ಒತ್ತಾಯ ಪೂರ್ವಕವಾಗಿ ತಿನ್ನುವುದು. ವೃದ್ಧಾಪ್ಯದಲ್ಲಿ ಕಡಿಮೆ ತಿನ್ನುವುದು ಮತ್ತು ಸರಿಯಾಗಿ ತಿನ್ನುವುದೇ ದೀರ್ಘಾಯುಷ್ಯದ ರಹಸ್ಯ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಒತ್ತಾಯ ಪೂರ್ವಕವಾಗಿ ತಿನ್ನುವುದರಿಂದ ಯಕೃತ್ತಿನ ಮೇಲೆ ಹೆಚ್ಚುವರಿ ಒತ್ತಡ ಬೀಳುತ್ತದೆ. ಎರಡನೇ ತಪ್ಪು, ಊಟ ಮಾಡಿದ ತಕ್ಷಣ ಮಲಗುವುದು ಅಥವಾ ನಿದ್ರಿಸುವುದು. ಇದರಿಂದ ಆಹಾರ ಮೇಲಕ್ಕೆ ಬಂದು ಆಸಿಡಿಟಿ ಉಂಟಾಗುತ್ತದೆ. ರಾತ್ರಿಯ ಊಟದ ನಂತರ ಕನಿಷ್ಠ 100 ಹೆಜ್ಜೆಗಳಾದರೂ ನಡೆಯಬೇಕು. ಮೂರನೇ ತಪ್ಪು, ಅತಿಯಾಗಿ ಚಹಾ ಅಥವಾ ಕಾಫಿ ಸೇವನೆ ಮಾಡುವುದು. ವಯಸ್ಸಾಗುತ್ತಿದ್ದಂತೆ ಚಹಾ ಕಾಫಿ ಕುಡಿಯುವುದರಿಂದ ದೇಹದ ನೀರಿನ ಅಂಶ ಕಡಿಮೆಯಾಗುತ್ತದೆ ಮತ್ತು ಮೂಳೆಗಳು ದುರ್ಬಲವಾಗುತ್ತವೆ. ಆದ್ದರಿಂದ ದಿನಕ್ಕೆ 1ಕ್ಕಿಂತ ಹೆಚ್ಚು ಬಾರಿ ಚಹಾ ಕುಡಿಯಬೇಡಿ. ಬದಲಿಗೆ ಬಿಸಿ ನೀರು ಅಥವಾ ನಿಂಬೆ ನೀರು ಅಳವಡಿಸಿಕೊಳ್ಳಿ. ಸ್ನೇಹಿತರೆ, ಇಂದಿನ ಈ ಸಂಪೂರ್ಣ ಪ್ರಯಾಣದಲ್ಲಿ ನಾವು ತಿಳಿದುಕೊಂಡಿದ್ದು ಏನೆಂದರೆ 60 ವರ್ಷ ದಾಟಿದ ನಂತರ ನಮ್ಮ ಜೀವನದ ನಿಜವಾದ ಕೀಲಿ ಕೈ ಔಷಧಿಯ ಎಲೆಗಳಲ್ಲಿ ಅಡಗಿಲ್ಲ. ಬದಲಿಗೆ ನಮ್ಮ ಅಡುಗೆ ಮನೆ ಮತ್ತು ನಮ್ಮ ತಟ್ಟೆಯಲ್ಲಿ ಅಡಗಿದೆ. ವೃದ್ಧಾಪ್ಯ ಒಂದು ಕಾಯಿಲೆ ಅಲ್ಲ, ಅದು ಜೀವನದ ಒಂದು ಸುಂದರ ಘಟ್ಟ. ನಮ್ಮ ದೇಹವನ್ನು ಒಳಗಿನಿಂದ ಟೊಳ್ಳಾಗಿಸುತ್ತಿರುವ ತಪ್ಪು ವಿಷಯಗಳನ್ನು ನಾವು ನಮ್ಮ ತಟ್ಟೆಯಿಂದ ತೆಗೆದುಹಾಕಿ ಅವುಗಳ ಬದಲಿಗೆ ಈ 10 ಸರಿಯಾದ ಅಭ್ಯಾಸಗಳು, ಸುಲಭ ಜೀರ್ಣವಾಗುವ ಆಹಾರ ಮತ್ತು ಸರಿಯಾದ ನಿಯಮಗಳನ್ನು ಅಳವಡಿಸಿಕೊಂಡರೆ ನಮ್ಮ ದೇಹವು 80 ವರ್ಷ ವಯಸ್ಸಿನಲ್ಲೂ 40 ವರ್ಷ ವಯಸ್ಸಿನಂತೆ ಕೆಲಸ ಮಾಡಬಲ್ಲದು. ನೆನಪಿಡಿ, ಇಂದಿನಿಂದ ನೀವು ಮಾಡುವ ಒಂದು ಸಣ್ಣ ಬದಲಾವಣೆಯು ಮುಂದೆ ಬರುವ ವರ್ಷಗಳಲ್ಲಿ ಆಸ್ಪತ್ರೆಗಳ ಸುತ್ತಾಟ ಮತ್ತು ಇತರರ ಮೇಲೆ ಅವಲಂಬಿತರಾಗುವುದರಿಂದ ನಿಮ್ಮನ್ನು ಪಾರು ಮಾಡಬಹುದು. ನಿಮ್ಮ ದೇಹದ ಮೇಲೆ ಸ್ವಲ್ಪ ದಯೆ ತೋರಿ, ಹಸುವಿಗೆ ಅನುಗುಣವಾಗಿ ತಿನ್ನಿ, ಶಾಂತ ಮನಸ್ಸಿನಿಂದ ಅಗಿದು ತಿನ್ನಿ ಮತ್ತು ಪ್ರಕೃತಿಯ ನಿಯಮಗಳನ್ನು ಪಾಲಿಸಿ. ಔಷಧಿಗಳು ನಿಧಾನವಾಗಿ ನಿಮ್ಮ ಜೀವನದಿಂದ ದೂರ ಆಗುತ್ತಿರುವುದನ್ನು ಮತ್ತು ನಿಮ್ಮ ಆರೋಗ್ಯ ನಿಮ್ಮ ನಿಯಂತ್ರಣಕ್ಕೆ ಬರುವುದನ್ನು ನೀವೇ ಅನುಭವಿಸುವಿರಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.